ಮೇಲೆ ಚೂರು ಟಫ್ ಉಂಟು, ಕೊಂಡೋಗುವುದಾ ಬೇಡವಾ ಅಂತ. ಕಾಲು ಏನಾಯ್ತು? ಚೂರು ಪೈನ್ ಆಗ್ತಾ ಉಂಟು ನೋಡಿ. ಕಾಲು ಫಸ್ಟ್ ನೋಡು. ಸ್ವಲ್ಪ ಹೋಲ್ಡ್ ಮಾಡಿ ಇಟ್ಕೊ ಹಾಗೆ. ಹೋಪ್ ಇಟ್ಸ್ ನಾಟ್ ಫ್ರಾಕ್ಚರ್. ಅಲ್ಲೇ ಟೆಂಪಲಿಂದ ಮುಂದೆ ಒಂದು ಟ್ರೈಲ್ ಉಂಟು. ಇಲ್ಲಿ ಮಳೆ ಬಂದಿದೆ ನೋಡಿ ಅಂತೆ. ಮಣ್ಣು ನನಗೆ ನೋಡುವಾಗಲೇ ಗೊತ್ತಾಗ್ತು, ಒಂದು ಹನಿ ಹನಿ ಬಿದ್ದದ್ದು. ಓ ಅಲ್ಲಿ ನೋಡಿ ಅಂತೆ, ಅದು ಮೋಸ್ಟ್ಲಿ ಎತ್ತಿನ ಭುಜ ಇರಬೇಕು. ನನಗೆ ಅನಿಸಿದ ಪ್ರಕಾರ ಅದು ಎತ್ತಿನ ಭುಜ ಹಿಂದೆ. ಅದು ಅವತ್ತಿನ ವೀಡಿಯೋ ನೀವು ನೋಡ್ಬೋದು. ಇಲ್ಲಿ ನಾವು ನಡ್ಕೊಂಡು ಬಂದಿದ್ದೆವು, ಕಾರ್ ತರಲಿಲ್ಲ, ಅಲ್ಲಿ ಬರೋದಿಲ್ಲ ಕಾರು. ಸೊ ಅಲ್ಲಿ ಕಾರ್ ಇಟ್ಟು ನಡ್ಕೊಂಡು ಬಂದಿದ್ದೆವು. ಬಟ್ ಇವತ್ತು ನೋಡ್ಬೋದು ಇಲ್ಲ ವ್ಯೂ ಕಾಣ್ತದೆ ನೋಡಿ. ಅಲ್ಲೊಂದು ಟ್ರೈಲ್ ಉಂಟು. ವಾವ್, ಮೇಲೆ ಚೂರು ಟಫ್ ಉಂಟು, ಕೊಂಡೋಗುವುದಾ ಬೇಡವಾ ಅಂತ. ಕೊಂಡೆ ಹೋಗ. ಬೇಡ ಇತ್ತು, ಹೊಸ ಗಾಡಿ ಬಿದ್ದೋಯ್ತು. ಕೆಳಗೆ ತರ್ತೀವಿ. ಹೀಗೆ ಮಾಡುವ ಗಾಡಿ, ಮತ್ತೆ ಹೀಗೆ ನಾನು ಕೆಳಕೊಂಡು ಹೋಗ್ತೇನೆ. ತುಂಬ ಸ್ಟೀಪ್ ಆಯಿತು. ತುಂಬ ಸ್ಟೀಪ್ ಆಯಿತು. ಅದು ನಾನು ಇಲ್ಲಿ ಕಟ್ಟು ತಗೊಂಡೆ ಈಚೆ ಹೋಗುವ ಅಂತ. ಏನಾಗಿಲ್ಲ ನಿಮಗೆ? ಕಾಲು ಚೂರು ಪೈನ್ ಆಗ್ತಾ ಉಂಟು, ನೋಡುವ ಎಂತ ಅಂತ. ನೋಡು ಗಾಡಿ ಮೊದಲು ಕೆಳಗಿಡುವ. ಈಚೆ ಎತ್ತುವ, ಹೀಗೆತ್ತು. ಇಲ್ಲ ಬಿಲ್ವಾ, ನೀ ಇದು ಇಟ್ಕೊ, ಇಲ್ಲಿ ಇಟ್ಕೊ. ಇದು ಸ್ಲೋಪ್ ಉಂಟು. ಹಾಂ, ಫುಟ್ ಹೋಲ್ಡ್ ಇಲ್ಲ. ಹಾಂ, ಓ ಬಿತ್ತು. ಕಟ್ಟಾಯ್ತು, ಮಿರರ್ ಕಟ್ಟಾಗಿದೆ. ಕಾಲು ಏನಾಯ್ತು? ಚೂರು ಪೈನ್ ಆಗ್ತಾ ಉಂಟು ನೋಡಿ. ಕಾಲು ಫಸ್ಟ್ ನೋಡು. ನಿಲ್ಲ, ಗಾಡಿ ಫಸ್ಟ್ ಎದುರುಡು. ಹೇಗಿತ್ತು? ಎತ್ತು.
ಹ್ಯಾಂಡಲ್ ಇಟ್ಕೊಂಡೆತ್ತು. No bro. Yeah. ಸ್ವಲ್ಪ ಹೋಲ್ಡ್ ಮಾಡಿ ಇಟ್ಕೊ ಹಾಗೆ. ಹಾಂ Something is leaking. ಬಿತ್ತಾ ನಿಂತದ ನೀವು ಚಾರ್ಜ್ ಬರ್ತೀನಿ. ಅಲ್ಲಿಂದ ಹೋಗೋದು ಬೆಸ್ಟ್ ಅಂತಲ್ಲ ಸಾಕು. ಅಲ್ಲಿಂದ ಹೋಗೋದು ಬೆಸ್ಟ್. ಹೌದಾ? ಅಲ್ಲಿಂದ ಬೆಸ್ಟ್. ಇದು ಈಗುಂಟು ಅಲ್ಲಿಂದ ಮೇಲೆ ಅಲ್ಲಿಡು ಗಾಡಿ. ವೆಯ್ಟ್ ನೋಡಿ. ಅದಕ್ಕೆ ಏನಿದು ಸ್ಪ್ರೇನಾ? Hope it's not a fracture. No, you can move it. Yeah, I can move it. Sprain is a sprain, nice. You know, bene nice. Go to ಸೊ ಆಫ್ಟರ್ 1 ಮಂತ್ ಇದು ಬೈಂಡರ್ ಉಂಟು ಇನ್ನು ಸಹ ಕಾಲಿಗೆ, ಬಟ್ ನಡಿಲಿಕ್ಕೆ ಆಗ್ತದೆ. ಸೊ ಬೈಕಿಗೆ ಡ್ಯಾಮೇಜಸ್ ನೋಡಲಿಕ್ಕೆ ಹೋದರೆ ಎಂತೆಲ್ಲ ಆಗಿದೆ ಅಂತ. ಒಂದು ಮಿರರ್ ಹೋಗಿದೆ, ಮತ್ತು ಈ ಬಾರ್ ಎಂಡ್ ಹೋಗಿದೆ, ಸೈಡ್ ಇದು ಹೋಗಿದೆ, ಮತ್ತು ಇಲ್ಲಿ ಸ್ವಲ್ಪ ಸ್ಕ್ರ್ಯಾಚಸ್. ಮತ್ತು ಹಿಂದೆಗಡೆ ಬಂದರೆ ಇದೊಂದು ಮೇನ್ ಸ್ಕ್ರ್ಯಾಚ್ ಉಂಟು ಇಲ್ಲಿ ನೋಡಿ ಇಲ್ಲಿ ಸ್ಕ್ರ್ಯಾಚ್, ಮತ್ತು ಇಲ್ಲಿ ಸ್ಕ್ರ್ಯಾಚ್, ಮತ್ತು ಇದಕ್ಕೆ ಸ್ಕ್ರ್ಯಾಚ್. ಸೊ ಇಷ್ಟು ಇಂಪ್ಯಾಕ್ಟ್ ಆಗಿದೆ ಬೈಕಿಗೆ. ಬೇರೆ ಏನೂ ಆಗಲಿಲ್ಲ, ಇಲ್ಲಿ ಪೈಂಟಿಗೆಲ್ಲ ಏನೂ ಆಗಲಿಲ್ಲ, ಇದಕ್ಕೂ ಏನಾಗಲಿಲ್ಲ. ಜಸ್ಟ್ ಇದು ಮತ್ತು ಇದು ಅಷ್ಟೇ. ಓಕೆ, ಇದು ಸಾಧಾರಣ ಒಂದು 2 ತಿಂಗಳು ಬಿಟ್ಟು ನಾನು ಈ ವಿಡಿಯೋ ಮಾಡ್ತಿರೋದು. ಏನೆಲ್ಲ ಆಯಿತು ಅಂತ ನೀವು ಆಲ್ರೆಡಿ ನೋಡಿರ್ಬೋದು. ಹೇಗೆ ಬಿದ್ದೆ ನಾನು, ಎಂಥ ಸರ್ಕಸ್ ಮಾಡಲಿಕ್ಕೆ ಹೋದದ್ದು ಅಂತ. ಸೊ ಹೇಳ್ತಾನೆ, ಒಂದು ಸ್ಟೋರಿ ಹೇಳ್ತಾನೆ ಹೇಗಾದ್ದು ಅಂತ. ಬೆಟ್ಟದ ಭೈರವೇಶ್ವರ ಟೆಂಪಲಲ್ಲಿ ಎಲ್ಲ ಫೋಟೋ ಎಲ್ಲ ತೆಗೆದು ಚಂದ ಅಲ್ಲಿ ಸೀನರಿಯಲ್ಲಿ ಎಂಜಾಯ್ ಮಾಡಿ ಮೇಲೆ ಗುಡ್ಡೆ ಕಡೆಗೆ ಹೊರಟೆವು. ಹೊಸ ಬೈಕಲ್ಲ, ಸ್ವಲ್ಪ ಇದು ಸೆಟ್ ಆಗಬೇಕಿತ್ತು ನನಗೆ. ಅದರ ಇದು ನೇಚರ್ ಉಂಟಲ್ಲ ಬೈಕಿದು, ಅದರ ಬ್ಯಾಲೆನ್ಸಿಂಗ್ ಎಲ್ಲ ಯಾವ ಆ್ಯಂಗಲಲ್ಲಿ ಎಷ್ಟು ಫೋರ್ಸ್ ಹಾಕಬೇಕು ಬ್ಯಾಲೆನ್ಸ್ ಸಿಕ್ಕಲಿಕ್ಕೆ, ಸೆಂಟರ್ ಆಫ್ ಗ್ರಾವಿಟಿ ಹೇಗುಂಟು ಅದೆಲ್ಲ ಹೆಚ್ಚು ಐಡಿಯಾ ಇರಲಿಲ್ಲ ನನಗೆ. ನಾನೆಲ್ಲ ಹಾರ್ನೆಟಿನ ಕ್ಯಾಲ್ಕುಲೇಷನ್ಸ್ ಇತ್ತು, ಅದೇ ಕ್ಯಾಲ್ಕುಲೇಷನಲ್ಲಿ ಆ ಗುಡ್ಡೆ ಹತ್ತಿಸ್ಲಿಕ್ಕೆ ಹೋದ್ ನಾನು. ಇವಾಗ ನೋಡ್ಬೋದು ನಿಮಗೆ, ನಾನು ವಾಪಸ್ ಸ್ಲಿಪ್ ಆಗ್ತಾನೆ. ಒಂದು ಕಲ್ಲು ಟೈಪ್ ಇತ್ತಲ್ಲಿ. ಸೊ ಹಾಗೆ ನಾನು ಏನು ಮಾಡಿದೆ, ಚೂರು ರೈಟಿಗೆ ತಗೊಂಡೆ. ಯಾಕೆಂದರೆ ರೈಟಿಗೆ ಹೋಗಿ ಹೀಗೆ ಹೋಗಿ ಈಸಿ ಆಗ್ತದೆ ಅಂತ, ಸ್ಟ್ರೈಟ್ ಹೋಗೋ ಬದಲು. ಬಟ್ ಅದು ನಾನು ಮಾಡಿದ ಮೇಜರ್ ಮಿಸ್ಟೇಕು. ಯಾಕೆಂತ ಹೇಳಿದರೆ ಆಲ್ರೆಡಿ ಹೀಗೆ ಇತ್ತು, ಸ್ಲ್ಯಾಂಟ್ ಇತ್ತು. ಆ ಸ್ಲ್ಯಾಂಟಲ್ಲಿ ನಾನು ಹೀಗೆ ಟರ್ನ್ ತಗೊಳ್ಳಿಕ್ಕೆ ಹೋದೆ ಅಲ್ಲ, ಅಲ್ಲಿ ಏನಾಯಿತು, ಅಪ್ಪಿದ್ದ ಕಾರಣ ಮೊಮೆಂಟಮ್ ಕಟ್ಟಾಯಿತು ಗಾಡಿದು. ಮೊಮೆಂಟಮ್ ಕಟ್ಟಾದ ಕೂಡಲೇ ಏನಾಗ್ತದೆ, ಬ್ಯಾಲೆನ್ಸ್ ಕೊಡಬೇಕಾಗ್ತದೆ, ನಾವು ಕಾಲು ಕೊಡಬೇಕಾಗ್ತದೆ. ಕಾಲು ಕೊಡುವಾಗ ಅದು ಹೀಗಿದ್ದ ಕಾರಣ ಬೈಕ್ ರೈಟಿಗೆ ಮಾಲಿತ್ತು. ರೈಟಿಗೆ ಮಾರುವಾಗ ಆಗ ನಂದು ಕ್ಯಾಲ್ಕುಲೇಷನ್ಸ್ ಎಲ್ಲ ರಾಂಗ್ ಆಗಿತ್ತು ಆ್ಯಕ್ಚುಲಿ. ಸೊ ರೈಟಿಗೆ ಮಾರುವಾಗ ನನಗಲ್ಲಿ ಕಾಲು ಸಿಕ್ಕಲಿಲ್ಲ. ಯಾಕೆಂತ ಹೇಳಿದ್ರೆ ಅಷ್ಟು ಹೈಟಲ್ಲಿ ಇತ್ತು ಅದು, ಹೀಗೆ ಸ್ಲ್ಯಾಂಟ್ ಇತ್ತು. ನನಗೆ ಕಾಲು ಕೊಡಲಿಕ್ಕೆ ಆಗಲಿಲ್ಲ ಅಲ್ಲಿ. ಆಫ್ಕೋರ್ಸ್ ಬಿದ್ದು ಬೀಳುವಾಗ ಅಲ್ಲಿ ನನ್ನ ಕಾಲಿಗೆ ಇದು ಫುಲ್ ಫೋರ್ಸ್ ಬಿತ್ತು. ನನ್ನ ಬಾಡಿದು ವೆಯ್ಟ್ ಪ್ಲಸ್ ಆ ಜಂಪ್ ಮಾಡುವ ಈ ಫೋರ್ಸ್ ಇರ್ತದಲ್ಲ, ಅದು ಫುಲ್ ನನ್ನ ರೈಟ್ ಲೆಗ್ಗಿಗೆ ಬಿತ್ತು. ನನ್ನ ಶೂ ಆ್ಯಕ್ಚುಲಿ ಒರೆಸ ಶೂ,
ಬೇಸಿಕ್ ಇದುಂಟಲ್ಲ ಒರೆಸ ಶೂ, ಅದರಲ್ಲಿ ಆ್ಯಂಕಲ್ ಪ್ರೊಟೆಕ್ಷನ್ ಇಲ್ಲ. ಸೊ ಇಟ್ಸ್ ಅ ಸೇಫ್ಟಿ ಶೂ, ನಾಟ್ ಅ ರೈಡಿಂಗ್ ಶೂ. ಅದರಲ್ಲಿ ಆ್ಯಂಕಲ್ ಪ್ರೊಟೆಕ್ಷನ್ ಇಲ್ಲ. ಸೊ ಆ್ಯಂಕಲ್ ಪ್ರೊಟೆಕ್ಷನ್ ಇಲ್ಲದ ಕಾರಣ ಫುಲ್ಲು ನನ್ನ ಆ್ಯಂಕಲಿಗೆ ಫುಲ್ಲು ಲೋಡ್ ಬಿತ್ತು. ಹಾಗೆಲ್ಲ ಕತೆ. ಸೊ ಇಲ್ಲಿ ಆಕ್ಸಿಡೆಂಟು. ಸೊ ಇಲ್ಲಿ ನಾನು ಮಾಡಿದ ಮಿಸ್ಟೇಕ್ಸ್ ಏನಂತ ಹೇಳಿದರೆ, ಫಸ್ಟ್ ನಾನು ಬೈಕಿನ ನೇಚರನ್ನು ಕಲಿತು ಆಫ್ ರೋಡ್ ಮಾಡಬೇಕಿತ್ತು. ನಾನು ಸೀದಾ ಆಫ್ ರೋಡಿಗೆ ಹೋದೆ. ಸೊ ಅದು ನನ್ನ ಮೇಜರ್ ಮಿಸ್ಟೇಕ್ ನಾನು ಮಾಡಿದ್ದು. ಸೆಕೆಂಡ್ ಎಂತಂತ ಹೇಳಿದ್ರೆ, ಅದು ತುಂಬ ಸ್ಟೀಪ್ ಇತ್ತು ಅಪ್ಪು. ಸೊ ಐ ಥಿಂಕ್ ಐ ಶುಡ್ ಹ್ಯಾವ್ ಸ್ಟಾಪ್ಡ್. ನಾನು ಹೋಗಬಾರ್ದಿತ್ತು ಮುಂದೆ. ಅದೇನು ಮಾಡೋದು, ಒಂದು ಹೊಸ ಬೈಕಿನ ಎಕ್ಸೈಟ್ಮೆಂಟ್ ಇರ್ತದಲ್ಲ, ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಆಗುವಂಥದ್ದೆಲ್ಲ ಹಾಗೇ ಆಯಿತು. ಈಗ ಇದೊಂದು 2 ತಿಂಗಳು, ಇವತ್ತು ಮೇ 21. ಎಕ್ಸಾಕ್ಟ್ 2 ತಿಂಗಳಾದ್ಮೇಲೆ, ಮಾರ್ಚ್ 21ಗೆ ಅದು. ಇವತ್ತು ಮೇ 21. ರೈಡ್ ಮಾಡ್ತೇನೆ ಈಗ ನಾನು. ತುಂಬ ಇದು ಲಾಂಗೆಲ್ಲ ಹೋಗೋದಿಲ್ಲ, ಒಂದು ಹಾಫ್ ಡೇ ರೈಡ್ ಅಂಥ ರೈಡೆಲ್ಲ ಈಗ ನಾನು ಸ್ಟಾರ್ಟ್ ಮಾಡಿದ್ದೇನೆ ವಾಪಸ್. ಹಾಗೆ ಇದಕ್ಕೀಗ ಪ್ರಿಕಾಷನ್ಸ್ ಅಂತ ಹೇಳಿದರೆ, ನಾನೀಗ ನನ್ನ ರೈಡಿಂಗ್ ಗೇರ್ ಅಪ್ಗ್ರೇಡ್ ಮಾಡಿದೆ. ನಾನು ಶೂ ತಗೊಂಡೆ, ಫಾರ್ಮ್ ಅಡ್ವೆಂಚರ್ ತಗೊಂಡೆ ನಾನು. ನೋಡಿ Xpulse ನೋಡಿ, ಗುಂಡಿ ಎಲ್ಲ ನಾಟೋದಿಲ್ಲ ಅದಕ್ಕೆ, ಸೀದಾ ಗ್ಲೈಡ್ ಆಗಿಕೊಂಡು ಹೋಗ್ತದೆ. ಹಾಗೆ ಶೂ ತಗೊಂಡೆ, ಫಾರ್ಮ ತಗೊಂಡೆ. ಸೊ ಇಲ್ಲಿ ನಾನು ಇನ್ನೊಂದು ಏನಂತ ಹೇಳಿದರೆ, ನನ್ನ ಫ್ರೆಂಡ್ಸಿಗೆ ಥ್ಯಾಂಕ್ಸ್ ಹೇಳಬೇಕು. ಎಸ್ಪೆಷಲಿ ನಮ್ಮ ಸುಗಂಧ್ ಮತ್ತು ಚಿನ್ಮಯ್. ಸೊ ಅವರಿಂದಲೇ ನಾನು ಮನೆಗೆ ಬರಲಿಕ್ಕಾದ್ದು. ನಾನು ಹೀಗೆ ಇನ್ಸಿಡೆಂಟ್ ಇದು ಬಿದ್ದ ಕೂಡಲೇ ಡೈರೆಕ್ಟ್ ಅವರಿಗೆ ಕಾಲ್ ಮಾಡಿದೆ ಸೀದಾ, ಹೀಗೆ ಆಯಿತು ಅಂತ ಹೇಳಿದೆ. ಅವರು ರೆಡಿಯಾಗಿ ಸೀದಾ ಹೊರಟೆ ಬಂದರು. ಆಚೀಚೆ ನೋಡದೆ ಏನು ಅವರ ಕೆಲಸ ಇತ್ತು, ಅದನ್ನೆಲ್ಲ ಬಿಟ್ಟು ಅವರು ಹೊರಟು ಬಂದರು. ಹಾಗೆ ಸುಗಂಧ್ ಕಾರಲ್ಲಿ ಬಂದ, ಸುಗಂಧ್ ಮತ್ತು ಚಿನ್ಮಯ್ ಕಾರಲ್ಲಿ ಬಂದರು. ಚಿನ್ಮಯ್ ನನ್ನ ಬೈಕ್ ಬಿಟ್ಕೊಂಡು ಬಂದ, ಸುಗಂಧ ಒಟ್ಟಿಗೆ ನಾನು ಕಾರಲ್ಲಿ ರಿಟರ್ನ್ ಬಂದೆ. ಹಾಗೆ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ನಾನು. ಓಕೆ, ಇನ್ನು ನೋಡಿ, ಇನ್ನು ನೆಕ್ಸ್ಟ್ ವೀಡಿಯೋಸ್ ಬರ್ತದೆ. ನಮ್ಮ ಸುಮಾರು ಯೂಟ್ಯೂಬರ್ಸ್ ಒಟ್ಟಿಗೆಲ್ಲ ಕೊಲಾಬ್ರೇಷನ್ ಮಾಡಿ ವೀಡಿಯೋ ಮಾಡಿಯಾನೆ ನಾನು. ನೆಕ್ಸ್ಟ್ ಬರ್ತದೆ, ಎಂಜಾಯ್ ಮಾಡಿ. ಮೈಕ್ ಸೆಟಪ್ ಎಲ್ಲ ತಗೊಂಡಿಯಾನೆ. ಹಾಗೆ ಕತೆ. ಸರಿ, ಹೀಗೆ ನನಗೆ ಸಪೋರ್ಟ್ ಮಾಡಿ, ವೀಡಿಯೋ ಎಲ್ಲ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೇಳ್ತಾ ಮುಂದಿನ ವೀಡಿಯೋಲಿ ಸಿಗುವ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್.